ಇನ್ನು ನಿವೃತ್ತ ಡಿಜಿಪಿ ಓಂ ಪ್ರಕಾಶ್ ಹತ್ಯೆ ಭೀಕರ ಮರ್ಡರ್ ಪೊಲೀಸರ ಜೊತೆಯೇ ಕಿರಿಕ್ ಮಾಡಿದಂಥ ಅಮ್ಮ ಮಗಳು ಮಹಿಳಾ ಸಾಂತ್ವನ ಕೇಂದ್ರದಿಂದ ಕರೆತರುವಾಗ ಪೊಲೀಸರ ಜೊತೆಗೇನೆ ಗಲಾಟೆ ಮಾಡಿದ್ದಾರೆ. ನಾನೇನು ತಪ್ಪು ಮಾಡಿಲ್ಲ, ಡೋಂಟ್ ಟಚ್ ಮೀ ಅಂತ ಪೊಲೀಸರಿಗೆ ಆವಾಜ್ ಹಾಕಿರುವಂತ ಘಟನೆ ಕೂಡ ಆಗಿದೆ. ಪೊಲೀಸ್ ವಾಹನದಿಂದ ಇಳಿಯೋದಕ್ಕೆ ಮಗಳು ಕೃತಿ ಹೈಡ್ರಾಮಾ ಮಾಡಿದ್ದಾಳೆ. 20 ನಿಮಿಷ ಠಾಣೆಯ ಬೇಸ್ಮೆಂಟ್ ನಲ್ಲಿ ಭಾರಿ ಮೊಂಡಾಟ ಮಾಡಿದ್ದಾಳೆ ಅನ್ನುವಂಥ ವಿಚಾರ ಕೂಡ ಗೊತ್ತಾಗ್ತಾ ಇದೆ. ನಿನ್ನೆ ವಶಕ್ಕೆ ಪಡೆದಂತಹ ಸಂದರ್ಭದಲ್ಲಿ ಪೊಲೀಸರಿಗೆ ಉಗುರಿನಿಂದ ಈಕೆ ಪರಿಶೀಲಿಸಿದಂತೆ ಇವತ್ತು ಪೊಲೀಸ್ ಠಾಣೆಗೆ ಕರ್ಕೊಂಡು ಬರುವಾಗಲೂ ಕೂಡ ಹೈಡ್ರಾಮಾ ನಡೆಸಿದ್ದಾಳೆ. ಪಲ್ಲವಿ ಕೃತಿ ಇಬ್ಬರ ಕಿರಿಕ್ಗೆ ಪೊಲೀಸರು ಕೂಡ ಇದೀಗ ತಲೆ ಕೆಡಿಸಿಕೊಂಡಿದ್ದಾರೆ. ನಿನ್ನೆ ಕೂಡ ಅದೇ ರೀತಿಯಾಗಿತ್ತು. ವಶಕ್ಕೆ ಪಡೆಯುವಂತಹ ಸಂದರ್ಭದಲ್ಲೂ ಕೂಡ ಪೊಲೀಸರ ಜೊತೆಗೆ ಒಂದಷ್ಟು ಕಿರಿಕ್ ಮಾಡಿದ್ಲು. ಇನ್ನು ಇವತ್ತು ಕೂಡ ಅಷ್ಟೇ ಪೊಲೀಸರು ಕರೆತರುವಂತಹ ಸಂದರ್ಭದಲ್ಲಿ ಟಚ್ ಮೀ ಅಂತ ಹೇಳಿ ಕಿರಿಕ್ ಮಾಡಿದ್ದಾಳೆ, ಡೋಂಟ್ ಟಚ್ ಮೀ ಅಂತ ಹೇಳಿ. ಸೊ ಈ ರೀತಿಯಾಗಿ ಪೊಲೀಸರ ಜೊತೆಗೆ ಕಿರಿಕ್ ಮಾಡ್ತಾ ಇದ್ದಾರೆ, ಗಲಾಟೆ ಮಾಡ್ತಾ ಇದ್ದಾರೆ, ಸಹಕಾರವನ್ನ ಕೊಡ್ತಾ ಇಲ್ಲ ತನಿಖೆಗೆ ಸಂಬಂಧಪಟ್ಟಂತೆ. ನಾನೇನು ತಪ್ಪು ಮಾಡಿಲ್ಲ ಅನ್ನುವಂಥ ವಿಚಾರವನ್ನ ಹೇಳ್ತಾ ಪೊಲೀಸರ ಜೊತೆಗೆ ಆಕ್ರೋಶವನ್ನ ಮೊಂಡಾಟವನ್ನ ತೋರಿಸ್ತಾ ಇರುವಂತಹ ವಿಚಾರ ಕೂಡ ಆಗಿದೆ. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ತಾಯಿ ಮಗಳು ಇಬ್ಬರನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಯಾಕಂದ್ರೆ ಘಟನೆ ನಡೆದಂತಹ ಸಮಯದಲ್ಲಿ ಬೆಂಗಳೂರಿನ HSR ಲೇಔಟ್ನ ಓಂ ಪ್ರಕಾಶ್ ಅವರ ಮನೆ ಏನಿದೆ ಅಲ್ಲಿ ತಾಯಿ ಮಗಳು ಇಬ್ರು ಇದ್ರು. ಓಂ ಪ್ರಕಾಶ್ ಕಣ್ಣಿಗೆ ಖಾರದ ಪುಡಿಯನ್ನ ಎರಚಿ ಚಾಕುವಿನಿಂದ 8 ರಿಂದ 10 ಬಾರಿ ಚುಚ್ಚಿದ್ದಾರೆ. 2 ಚಾಕುನ ಪೊಲೀಸರು ಜಪ್ತಿ ಮಾಡಿದ್ದಾರೆ, ವಶಕ್ಕೆ ಪಡೆದಿದ್ದಾರೆ. ಘಟನೆ ನಡೆದಂತ ದಿನ ಆ ಸಮಯ ಏನಿದೆ ಆ ಟೈಮ್ನಲ್ಲಿ ಅದೇ ಮನೆಯಲ್ಲಿ ತಾಯಿ ಮಗಳು ಇಬ್ರು ಇದ್ರು. ಇಬ್ಬರನ್ನು ವಶಕ್ಕೆ ಪಡೆದಿದ್ದಾರೆ, ವಿಚಾರಣೆ ನಡೆಸ್ತಾ ಇದ್ದಾರೆ. ಆದರೆ ಮೊಂಡಾಟ ಮಾಡ್ತಾ ಇದ್ದಾರೆ ಪುತ್ರಿ ಕೃತಿ ಮತ್ತು ಪತ್ನಿ ಪಲ್ಲವಿ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸ್ವಸ್ತಿಕ್. ಇದೀಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸ್ವಸ್ತಿಕ್, ಇನ್ನು ಪೊಲೀಸರು ವಿಚಾರಣೆಗೆ ಕರ್ಕೊಂಡು ಹೋಗುವಂತಹ ಸಂದರ್ಭದಲ್ಲೂ ಕೂಡ ಅಷ್ಟೇ ಮುಂಡಾಟವನ್ನ ಮಾಡ್ತಾ ಇದ್ದಾರೆ ತಾಯಿ ಮಗಳು ಇಬ್ರು ಅನ್ನುವಂಥ ವಿಚಾರ. ಸೊ ಯಾವ ರೀತಿಯಾಗಿ ಪೊಲೀಸರ ಜೊತೆಗೆ ಯಾವ ರೀತಿಯಾಗಿ ಸ್ಪಂದಿಸ್ತಾ ಇದ್ದಾರೆ, ಜೊತೆಗೆ ಪೊಲೀಸರು ಏನು ಹೇಳ್ತಾರೆ ಈ ಬಗ್ಗೆ? ಎಸ್ ಮಧುಕರ್, ಈಗಾಗಲೇ ಓಂ ಪ್ರಕಾಶ್ ಮರ್ಡರ್ ಕೇಸ್ಗೆ ಸಂಬಂಧಪಟ್ಟ ಹಾಗೆ ತಾಯಿ ಹಾಗೂ ಮಗಳನ್ನು ಪೊಲೀಸರು ನಿನ್ನೆಯೇ ವಶಕ್ಕೆ ಪಡೆಯುವಂಥ ಕೆಲಸವನ್ನು ಮಾಡಿದ್ದಾರೆ. ಜೊತೆಗೆ ತಾಯಿಯನ್ನು ಸಾಂತ್ವನ ಕೇಂದ್ರಕ್ಕೆ ರವಾನಿಸಿದ್ರು. ಮಗಳನ್ನು ಕರ್ಕೊಂಡು ಬರುವಂಥ ಸಂದರ್ಭದಲ್ಲಿ ಸಾಕಷ್ಟು ಮೊಂಡಾಟ ಮಾಡಿದ್ದಾಳೆ. ಜೊತೆಗೆ ಮಹಿಳಾ ಪೊಲೀಸ್ ಪೇದೆಗಳ ಮೇಲೆ ಕೂಡ ಹಲ್ಲೆ ಮಾಡುವಂಥ ಕೆಲಸವನ್ನು, ಅವರ ಮೇಲೆ ಪರಚುವಂಥ ಕೆಲಸವನ್ನು ಕೂಡ ಮಗಳು ಮಾಡಿದ್ದಾಳೆ. ಮಗಳು ಕೃತಿ ಸಾಕಷ್ಟು ತನಿಖೆಗೆ ಯಾವ ರೀತಿಯಾದಂಥ ಸಹಕಾರವನ್ನು ಕೊಡ್ತಾ ಇಲ್ಲ. ಜೊತೆಗೆ ಅವರಿಬ್ಬರನ್ನು ಕೂಡ ಮಹಿಳಾ ಸಾಂತ್ವನ ಕೇಂದ್ರದಲ್ಲಿ ತಾಯಿಯನ್ನು ಇರಿಸಿದ್ರು, ಮಗಳನ್ನು ಹೊರಭಾಗದಲ್ಲಿ ಒಂದು ಕಡೆ ಇರಿಸಿದ್ರು. ಅಲ್ಲಿಂದ ಠಾಣೆಗೆ ಬೆಳಗಿನ ಜಾವ ಒಂದು 7:15 ಸುಮಾರಿಗೆ ಠಾಣೆಗೆ ಕರ್ಕೊಂಡ್ಬರ್ತಾರೆ. HSR ಲೇಔಟ್ ಪೊಲೀಸ್ ಠಾಣೆಗೆ ಮಗಳನ್ನು ಮತ್ತು ಹಾಗೂ ತಾಯಿಯನ್ನು ಹಿಂಭಾಗದ ಡೋರ್ನ ಮುಖಾಂತರವಾಗಿ ಕರ್ಕೊಂಡ್ಬರ್ತಾರೆ. ತಾಯಿಯನ್ನು ಮುಂಭಾಗದ ಈ ಒಂದು ಬೇಸ್ಮೆಂಟ್ಗೆ ವಾಹನದ ಮುಖಾಂತರವಾಗಿ ಕರ್ಕೊಂಡು ಬಂದಂಥ ಸಂದರ್ಭದಲ್ಲಿ ಪೊಲೀಸರೊಂದಿಗೆ ವಾಗ್ವಾದವನ್ನು ಮಾಡುವಂಥ ಕೆಲಸವನ್ನು ಮಗಳು ಕೃತಿ ಮಾಡ್ತಾಳೆ. ಸಾಕಷ್ಟು ಹೊತ್ತು ಪೊಲೀಸರು ಮತ್ತು ಮಗಳು ಕೃತಿಯ ಜೊತೆಗೆ, ಓಂ ಪ್ರಕಾಶ್ ಅವರ ಮಗಳು ಕೃತಿಯ ಜೊತೆಗೆ ಸಾಕಷ್ಟು ವಾಗ್ವಾದಗಳು ಏರ್ಪಡುತ್ತೆ. ನಾನು ಯಾವುದೇ ಕಾರಣಕ್ಕೂ ಕೂಡ ಕಾರಿಂದ ಇಳಿಯೋದಿಲ್ಲ, ನಾನು ಯಾವ ತಪ್ಪು ಕೂಡ ಮಾಡಲಿಲ್ಲ, ಡೋಂಟ್ ಟಚ್ ಮೀ ಅನ್ನುವಂಥ ಒಂದು ವರ್ಡ್ಗಳನ್ನು ಪೊಲೀಸರ ಮೇಲೆ ಕೂಡ ಪ್ರಯೋಗಿಸ್ತಾಳೆ. ಜೊತೆಗೆ ಸಾಕಷ್ಟು ರೀತಿಯಲ್ಲಿ ತನಿಖೆಗೂ ಕೂಡ ಸಹಕಾರ ನೀಡುವಲ್ಲಿ ಈಗ ಕೃತಿ ಮುಂದೆ ಬರ್ತಾ ಇಲ್ಲ ಅನ್ನುವಂಥದ್ದು ಇಲ್ಲಿ ಗಮನಿಸಬೇಕಾದಂತಹ ಸಂಗತಿ. HSR ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಸದ್ಯಕ್ಕೆ ಈಗ ತನಿಖೆ ನಡೀತಾ ಇದೆ, ವಿಚಾರಣೆ ನಡೀತಾ ಇದೆ. ಈ ವಿಚಾರಣೆ ನಡೀತಿರುವಂಥ ಸಂದರ್ಭದಲ್ಲಿ ಒಂದು ವೇಳೆ ಮಗಳು ಸರಿಯಾದಂಥ ರೀತಿಯಲ್ಲಿ ತನಿಖೆಗೆ ಸಹಕಾರವನ್ನು ಕೊಡದೇ ಇದ್ದರೆ ಮುಂದಿನ ದಿನಗಳಲ್ಲಿ ತನಿಖೆಗೆ ಸಾಕಷ್ಟು ತೊಂದರೆ ಆಗುವಂಥ ಸಾಧ್ಯತೆಯೂ ಕೂಡ ಇರುತ್ತೆ. ಜೊತೆಗೆ ಇವತ್ತು ಮಧ್ಯಾಹ್ನ ಕೋರ್ಟ್ಗೆ ಹಾಜರುಪಡಿಸೋದಕ್ಕೆ ಇರೋದ್ರಿಂದಾಗಿ ಸಾಕಷ್ಟು ಮಾಹಿತಿಗಳನ್ನು ಕೇಳಬೇಕಾಗತ್ತೆ ಪೊಲೀಸರು. ಜೊತೆಗೆ ಇನ್ನೊಂದು ಮಧುಕರ್ ಇಲ್ಲಿ ಗಮನಿಸಬೇಕಾದಂಥ ಸಂಗತಿ ಏನು ಅಂತ ಹೇಳಿದ್ರೆ, ಇನ್ನೊಂದು 2 ದಿನಗಳ ಕಾಲ ಎಕ್ಸ್ಟ್ರಾ ಕಸ್ಟಡಿ ಕೊಡಿ ಅಂತ ಹೇಳಿ ಇವತ್ತು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದಂಥ ಸಂದರ್ಭದಲ್ಲಿ ಕೇಳುವಂಥ ಸಾಧ್ಯತೆ ಇರುತ್ತೆ. ಪೊಲೀಸರು ಸಾಕಷ್ಟು ವಿಚಾರಣೆಗೆ ಒಳಪಡಿಸಬೇಕಾಗತ್ತೆ ಅನ್ನುವಂಥದ್ದು. ಆದರೆ ಮಗಳು ಈಗ ತಾಯಿಗೆ ಹೇಗೂ ಮಾನಸಿಕ ಅಸ್ವಸ್ಥತೆ ಅನ್ನುವಂಥದ್ದು ಗೊತ್ತಿದೆ. ಹಾಗಾಗಿ ಆಕೆಯನ್ನು ಸಾಕಷ್ಟು ವಿಚಾರಣೆಗೆ ಒಳಪಡಿಸೋದಕ್ಕಾಗೋದಿಲ್ಲ. ಆಕೆಯ ಸ್ಟೇಟ್ಮೆಂಟ್ ಇಲ್ಲಿ ತುಂಬ ದೊಡ್ಡ ಮಟ್ಟಿನ ಪರಿಣಾಮವನ್ನು ಬೀರದೇ ಇರುವಂಥ ಕಾರಣಕ್ಕೋಸ್ಕರ ಮಗಳು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾಳ ಅನ್ನುವಂಥ ನಿಟ್ಟಿನಲ್ಲಿ 2 ಚಾಕು ಈಗಾಗಲೇ ದೊರೆತಿದೆ. ಹಾಗಾಗಿ ಮಗಳು ಇನ್ವಾಲ್ವ್ ಆಗಿದ್ದಾಳ ಇಲ್ವಾ ಅಂತ ಅನ್ನುವಂಥದ್ದನ್ನು ಮಗಳನ್ನ ವಿಚಾರಣೆ ಮಾಡುವಂಥ ಸಂದರ್ಭದಲ್ಲಿ ಹೇಳಬೇಕು. ಆಕೆ ಠಾಣೆಯ ಒಳಗೆ ಬರೋದಕ್ಕೂ ಕೂಡ ಕೇಳದೇ ಇರುವಂಥ ಸಂದರ್ಭದಲ್ಲಿ ಸಾಕಷ್ಟು ವಿಚಾರಣೆಗೆ ತೊಂದರೆ ಆಗುವಂಥ ಸಾಧ್ಯತೆ ಇದೆ. ಹಾಗಾಗಿ ಮಗಳು ನಿನ್ನೆಯಿಂದಲೂ ಕೂಡ ಸಾಕಷ್ಟು ಮೊಂಡಾಟ ಮಾಡ್ತಾ ಇರುವಂಥದ್ದು ಕಾಣಿಸ್ತಾ ಇರುವಂಥದ್ದು. ಪೊಲೀಸರೊಂದಿಗೆ ಪದೇ ಕಿರಿಕ್ ಮಾಡ್ತಾ ಇರುವಂಥದ್ದಂತೂ ಸ್ಪಷ್ಟವಾಗಿ ಇಲ್ಲಿ ಪೊಲೀಸ್ ಠಾಣೆಯ ಮುಂಭಾಗದಲ್ಲಿ ಕಾಣಿಸ್ತಾ ಇರುವಂಥದ್ದು. ಬೆಳಗ್ಗೆ ನಡೆದಿರುವಂಥ ಘಟನೆ ಅದಕ್ಕೆ ಸಾಕ್ಷಿ ಅನ್ನುವಂತೆ ಇದೆ. ಮಧುಕರ್, ಥ್ಯಾಂಕ್ ಯು ಸ್ವಸ್ತಿಕ್ ಡೀಟೇಲ್ಸ್ಗೆ.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.